ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 17 ಗಮನಿಸಿ. ಇದು 1 ಅಂಕದ ಪ್ರಶ್ನೆಯಾಗಿದೆ. ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ದೊರೆಯುವ ಯಾವುದಾದರೂ 2 ಲೋಹಗಳನ್ನು ಹೆಸರಿಸಿ. ಲೋಹಗಳನ್ನು ಮಧ್ಯಮ ಕ್ರಿಯಾಶೀಲತೆ ಉಳ್ಳುವಂತದ್ದು, ಹೆಚ್ಚಿನ ಕ್ರಿಯಾಶೀಲತೆ ಹಾಗೆ ಕಡಿಮೆ ಕ್ರಿಯಾಶೀಲತೆ ಉಳ್ಳುವಂತಹ ಲೋಹಗಳಾಗಿ ವಿಂಗಡಿಸಲಾಗಿದೆ. ಇಲ್ಲಿ ಹೆಚ್ಚಿನ ಕ್ರಿಯಾಶೀಲತೆ ಅಥವಾ ಕ್ರಿಯಾಪಟುತ್ವವನ್ನ ಹೊಂದಿರುವಂತಹ ಧಾತುಗಳು ಅಥವಾ ಲೋಹಗಳೇನಿದೆ ಅದು ಮ್ಯಾಗ್ನೀಷಿಯಂ ಇರಬಹುದು, ಅಲ್ಯೂಮಿನಿಯಂ, ಸೋಡಿಯಂ, ಕ್ಯಾಲ್ಸಿಯಂ ಇವೆಲ್ಲ ಹೆಚ್ಚಿನ ಕ್ರಿಯಾಶೀಲತೆಯನ್ನ ಹೊಂದಿದೆ. ಇವು ಮುಕ್ತ ರೂಪದಲ್ಲಿ ನಮಗೆ ಸಿಗೋದಿಲ್ಲ. ಈಗ ಮಧ್ಯಮ ಕ್ರಿಯಾಪಟುತ್ವ ಅಥವಾ ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಲೋಹಗಳು ಜಿಂಕ್ ಇರಬಹುದು, ಅಥವಾ ಕಬ್ಬಿಣ ಇರಬಹುದು, ಅಥವಾ ಲೆಡ್ ಇರಬಹುದು, ಸೀಸ, ಇವೆಲ್ಲ ಮಧ್ಯಮ ಕ್ರಿಯಾಶೀಲತೆಯನ್ನ ಹೊಂದಿರುವುದರಲ್ಲಿ ಬರ್ತವೆ. ಇವು ಕೂಡ ಸಾಮಾನ್ಯವಾಗಿ ಆಕ್ಸೈಡ್ಗಳ ಫಾರ್ಮಲ್ಲಿ ಅಥವಾ ಸಲ್ಫೈಡ್, ಕಾರ್ಬೋನೇಟ್ಗಳ ರೂಪದಲ್ಲಿ ನಮಗೆ ನಿಸರ್ಗದಲ್ಲಿ ದೊರೆಯುತ್ತವೆ. ಆದರೆ ಈಗ ಕಡಿಮೆ ಕ್ರಿಯಾಪಟುತ್ವವನ್ನ ಹೊಂದಿರುವಂತಹ ಅಥವಾ ಅತಿ ಕಡಿಮೆ ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಲೋಹಗಳೇನಿವೆ ಅವು ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ಸಿಗ್ತವೆ. ಚಿನ್ನ, ಬೆಳ್ಳಿ ಇವು ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ಸಿಗುವಂತದ್ದು. ತಾಮ್ರ 2 ಉದಾಹರಣೆ ಹೇಳ್ತಾರೆ, ಚಿನ್ನ ಮತ್ತು ಬೆಳ್ಳಿ ಇವು ಉತ್ತಮ ಉದಾಹರಣೆ. ಥ್ಯಾಂಕ್ ಯು.